मैं हूं शिवानी और आप देख रहे हैं बीजापुर एक्सप्रेस। चलते हैं। आज मैं ऑल इंडिया राहुल गांधी ब्रिगेड की तरफ से राष्ट्रीय और स्टेट वर्किंग प्रेसिडेंट बीडी इनामदार बात कर रहा हूं। आज मेरा लोगों से कहना ये है कि ये करीब 2 साल से ये पार्टी चल रही है और बेंगलुरु के अंदर भी ये पार्टी आ चुकी है और बेंगलुरु के अंदर पूरे स्टेट लेवल में जितने भी वर्कर्स की ज़रूरत थी, जैसे माइनॉरिटी अध्यक्ष हैं, स्टेट अध्यक्ष हैं, वर्किंग अध्यक्ष हैं और उपाध्यक्ष है, ये जितने भी हैं उतने पोस्ट हो चुके हैं। तो हमने सोचा कि पूरे कर्नाटक के अंदर इसको फैलाए, इसके लिए हमने बीजापुर से शुरुआत की है। आज हमने बीजापुर के अंदर 7 लोगों को, इंडी तालुका में 2 और बीजापुर में 3, यानी अध्यक्ष और उपाध्यक्ष 7 लोगों को हमने चुना है और आगे भी इसकी कोशिश करेंगे कि पूरे हिंदुस्तान के अंदर, पूरे कर्नाटक से लेकर पूरे हिंदुस्तान के अंदर इसको फैलाए और इसके ज़रिए से जो भी लोगों को मदद हो सकती है हमारे तरफ से हम मदद करने की कोशिश करेंगे। जो गरीब तबके के लोग पीछे हैं उनको आगे लाने की कोशिश करेंगे और जो हमारे ऊपर बैठी हुई सरकार है उस सरकार से जो है हम मांग करके गरीबों की मदद करने की कोशिश कर रहे हैं। और इसमें हमको सब लोगों का साथ भी चाहिए और सबका भरोसा भी चाहिए और तमाम लोगों से यही गुजारिश करते हैं कि सब लोग हमारा साथ दें और ऑल इंडिया राहुल गांधी ब्रिगेड ये जो है इसको बढ़ने में हमारी मदद करें। शुक्रिया। मेरा नाम बीडी इनाम बंदगी साहब दस्तगीर साहब इनामदार है। मैं इंडी तालुका से हूँ और इंडी का ही प्रॉपर रहने वाला हूँ और ये बीजापुर डिस्ट्रिक्ट के अंदर आता है। इंडिया राहुल गांधी ब्रिगेड ಇದು ಮೊಟ್ಟ ಮೊದಲಿಗೆ ಪಂಜಾಬದಲ್ಲಿ 2 ವರ್ಷದ ಹಿಂದೆ ಪಂಜಾಬದಲ್ಲಿ ಪ್ರಾರಂಭವಾಗಿದೆ. ಪಂಜಾಬದಲ್ಲಿ ಸಾಕಷ್ಟು ಜಿಲ್ಲೆಯಲ್ಲಿ ಪ್ರಾರಂಭವಾಗಿ ಈಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರಾರಂಭವಾಗಿ 2 ವರ್ಷಗಳ ಕಾಲವಾಯಿತು. ಬೆಂಗಳೂರಿನಿಂದ ಈಗ ವಿಜಯಪುರದಲ್ಲಿ ಮೊಟ್ಟ ಮೊದಲಿಗೆ ವಿಜಯಪುರದಲ್ಲಿ ಇವತ್ತಿನ ದಿವಸ ಸುಮಾರು 7 ರಿಂದ 8 ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದ ಅಧ್ಯಕ್ಷರಾಗಿ ಮಾಳಪ್ಪ ಡಪ್ಪಿನವರಿಗೆ, ಉಪಾಧ್ಯಕ್ಷನಾಗಿ ಬಾಬಾ ಸಾಹೇಬ್ ಹತ್ತಿರಕಾಳ್ ಅವರು ನೇಮಕಗೊಂಡು ಇನ್ನು ಬಡವರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರದ ಆಗುತ್ತಿರತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಒಂದು ಚಾಚು ತಪ್ಪದೆ ಜನರ ಮುಂದೆ ತರಲಿಕ್ಕೆ ಮತ್ತು ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ಮುಂದಾಗುವ ಮುಖಾಂತರ ಈ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಇದು ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ನಡೆಸ್ಕೊಂತ ಹೋಗಬೇಕಂತೇಳಿ ನಾವು ಇವತ್ತು ವಿಜಯಪುರದಲ್ಲಿ ಪ್ರಾರಂಭಿಸಿದ್ದೇವೆ. ಏನಂದ್ರೆ ನಾರ್ಮಲ್ ಜನ ಇದರದ್ದು ಸಂಘಟನೆ ಇದೆ. ಆ ಸಂಘಟನೆ ಮುಖಾಂತರ ಒಬ್ಬರೊಬ್ಬರು ಯಾರ್ಯಾರು ಪದಾಧಿಕಾರಿಗಳು ಅವರಿಂದ 100-200 ಜನ ಇದ್ದಾರೆ. ಅವರು ಕೂಡ ಇನ್ನು ಮುಂದಿನ ದೊಡ್ಡ ವೇದಿಕೆ ಮುಖಾಂತರ ವಿಜಯಪುರದಲ್ಲಿ ದೊಡ್ಡ ಪ್ರಮಾಣದ ಮುಖಾಂತರದಲ್ಲಿ ರಾಹುಲ್ ಗಾಂಧಿಗೆ ಕರೆಸಿ ಅವರಿಗೂ ಕೂಡ ತಾಲೂಕು ಘಟ್ಟ ಹಾಗೂ ಗ್ರಾಮ ಘಟಕ ಹಾಗೂ ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕಿನ ಎಲ್ಲ ಘಟಕದ ಪದಾಧಿಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೇಮಕ ಮಾಡಿ ಇದೊಂದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ದೊಡ್ಡ ಪ್ರಮಾಣದ ಶಕ್ತಿ ಇದೆ ಅಂತ ತೋರಿಸಲಿಕ್ಕೆ ಇದೊಂದು ನಾವು ಮುಂದಿನ ಒಂದು ವೇದಿಕೆ ಮುಖಾಂತರ ತಮಗೆಲ್ಲ ಹೇಳಿದ್ವಿ. ನೋಡ್ರಿ, ಎಲ್ಲ ರಾಜಕೀಯದವರಂತೂ ಇದು ಅಲ್ಲ, ರಾಜಕೀಯದಂತ ಅಲ್ಲ, ಇದು ಒಂದು ಸಂಘಟನೆ ಮುಖಾಂತರ. ಮೊದಲು ಸಂಘಟನೆ ಯಾಕಂತಂದ್ರೆ ಈ ಸಮಾಜದಲ್ಲಿ ಕಡೆ ಇರುವ ಮನುಷ್ಯನಿಗೆ ಭೇಟಿಯಾಗುವಂತ ಈ ಸಂಘಟನೆ. ಯಾಕಂತಂದ್ರೆ ಒಬ್ಬ ಇದರಲ್ಲಿ ಪದಾಧಿಕಾರಿ ಆಗಬೇಕಂದ್ರೆ ಪ್ರತಿ ತಿಂಗಳಲ್ಲಿ 200 ಮನೆಗಳ ತಮ್ಮ ಮನೆಯ ಸುತ್ತಮುತ್ತಲಾಗಿರ್ಬೋದು, ಬಡ ಅವರ ವಿಲೇಜ್ ಹಳ್ಳಿಯ ಸುತ್ತಮುತ್ತಲಾಗಿರ್ಬೋದು, 200 ಹಳ್ಳಿಯ ಜನರ ತೊಂದರೆಗಳನ್ನು ಇಲ್ಲಿ ಕಂಪಲ್ಸರಿ ನಮ್ಮ ಆಫೀಸಿಗೆ ತಲುಪಿಸುವಂತ ನಿಟ್ಟಿನಿಂದ ಇದು ಸಂಘಟನೆ ಕೆಲಸ ಮಾಡ್ತದೆ. ನಮ್ಮ ಆಫೀಸ್ ಈಗ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಿ ಅದರ ಮುಖಾಂತರ ತಮಗೆಲ್ಲ ಹೇಳಿದ್ವಿ. ಇದು ಇವಾಗಲೇ ಆಫೀಸ್ ನಮ್ದು ಇದೆ, ಆದ್ರೆ ಹೆಸರು ಹಾಕಿಲ್ಲ. ಕೋಳ್ಮುಟ್ಟು ಮುಂದ್ಗಡೆ ಇದೆ, ಆದ್ರೆ ಇನ್ನೂ ಇದು ಮಾಡಿಲ್ಲ, ಅದ್ರ ಬೋರ್ಡ್ ಹಾಕಿಲ್ಲ. ನಮ್ಮ ಹೆಸರು ಬಾಬಾ ಸಾಹೇಬ್ ಲಾಲ್ ಸಾಹೇಬ್ ಹತ್ತಿರಕಾಳ್, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದ ಉಪಾಧ್ಯಕ್ಷ ಸ್ಥಾನ. ನೋಡಿ, ಅದಕ್ಕಾಗಿ ಸಾಕಷ್ಟು ನಾವು ಇವತ್ತಿನ ದಿವಸ ನಾವು ಪದ ತಗೊಂಡಿದ್ದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದಿಂದ. ಇದು ಸರ್ಕಾರ ನಮ್ಮದೇ ಇದೆ. ಇವಾಗ ನಾವು ಇವತ್ತಿನ ಹಿಡಿದು ಸರ್ಕಾರದ ಬಗಲಲ್ಲಿ ನಾವು ಬಂದಿದ್ದೀವಿ. ಆದ್ರೆ ನಾವು ಸಾಕಷ್ಟು ಸಂಘಟನೆ ಮುಖಾಂತರ ಶಾಲೆಗಳಲ್ಲಿ ಹೋಗಿ ಗುಡಿ ಗುಂಡಾರದ ಮುಂದ್ಗಡೆ ನಿಂತ್ಕೊಂಡು ನಾವು ಆನ್ಲೈನ್ ರಮ್ಮಿಯ ಮುಖಾಂತರ ಕೂಡ ನಾವು ವಿಜಯಪುರ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ದೀವಿ. ಆನ್ಲೈನ್ ರಮ್ಮಿ ಬಂದ್ ಮಾಡಬೇಕಿತ್ತು. ಇಲ್ಲಿಂದ ಬೆಂಗಳೂರುವರೆಗೆ ಹೋಗಿ ವಿಕಾಸ್ ಸೌಧಕ್ಕೆ ಹೋಗಿ ಅಲ್ಲಿಯೂ ಕೂಡ ನಾವು ಅರ್ಜಿ ಸಲ್ಲಿಸಿದೆವು. ಮತ್ತೊಂದು ಸಂಘಟನೆ ಮುಖಾಂತರ ಹೋಗಿದ್ದೀವಿ. ಹಾಗೆ ಇದೊಂದು ದಿನದ ಕನ್ನಡ ಪರ ಸಂಘಟನೆ, ಸಾಕಷ್ಟು ಸಂಘಟನೆಯಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೆಚ್ಚಿಂದು
ಏನು ಮಾಡಕ್ಕೆ ಬರ್ತದೆ, ತಮ್ಮ ತಮ್ಮ ಪಾಲಕರು ಕೂಡ ಇದಕ್ಕೆ ಭಾಳ ಭಾಗಿಯಾಗ್ತಾರೆ. ಯಾಕಂತಂದ್ರೆ ರಮ್ಮಿ ಆಡುವರಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅದು ಎಷ್ಟು ಗೇಮ್ಗಳದಾವು ಅವೆಲ್ಲ ಭಾಳ ಸಾಕಷ್ಟು ಬಾಲಕರು ಮತ್ತು ಯುವಕರು ಈಗಾಗಲೇ ಹಾಳಾಗ್ತಾ ಇದ್ದಾರೆ. ಅದಕ್ಕೆ ಮುಂದೊಂದು ಸೂಕ್ತ ನಮ್ಮ ಸಂಘಟನೆಯಿಂದ ಎಷ್ಟು ಸಾಧ್ಯ ಆದಷ್ಟು ಅದರದ ಪ್ರಯತ್ನ ಮಾಡಿ ಬಂದ್ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ತೇವೆ ಈ ಸಂಘಟನೆ. ಆಲ್ ಇಂಡಿಯಾ ರಾಹುಲ್ ಗಾಂಧಿ ಕರ್ನಾಟಕನು ಯಾರು ಬಡವರು ಇರ್ತಾರಲ್ಲ ಅವ್ರಿಗೆ ನನ್ನಿಂದ ಎಷ್ಟು ಕೈಲೇ ಸಾಧ್ಯ ಆಕತಿ ಅಷ್ಟೇ ಹೆಲ್ಪ್ ಮಾಡ್ತೀನಿ. ಮತ್ತು ಬೆಳಗಾವಲ್ಲಿ ನಾನು ಮಹಿಳಾ ಅಧ್ಯಕ್ಷನು ಆಗ್ಬೇಕನ್ನೋದು ನಂದು ಆಸೆ ಐತಿ. ಆಮೇಲೆ ಎಲ್ಲರೂ ನಾನು ಬೆಳಗಾವ್ KLEಯಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಜಾಬ್ ಮಾಡ್ತೀನಿ. ಅಂದರೆ ನಾನು ಕಾಂಗ್ರೆಸ್ಸಲ್ಲಿ ಬರಬೇಕಾದ್ರೆ ಕಾರಣ ನಮ್ಮ ಮಾಸಾಳ್ಕರ್ ಸರು, ರಸೂಲ್ ಮಾಸಾಳ್ಕರ್ ಸರು. ಆಮೇಲೆ ನಾನು ಬಡವರಿಗೆ ಅನ್ಯಾಯ ಆಗಬಾರ್ದು, ಅತ್ಯಾಚಾರ ಆಗಬಾರ್ದು ಅನ್ನೋ ಇಲ್ಲ, ನಾನು ಇದರಲ್ಲೇನ ಸೇರ್ಪಡೆ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ರಿಲೇಷನ್ ಅವರ ಹಿಂದೆ ನಾವೇ ಬೆಳಗಾವಲ್ಲಿ ನಾನು ಮುಂದೆ ಬರ್ಬೇಕನ್ನೋದು ನನ್ನ ಆಸೆ ಐತಿ. ನಾ ಬಿಡಲ್ಲ, ಸಾಧಿಸ್ತೀನಿ. ನಾನು ಬಡವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ಬೇಕನ್ನೋದು ನನ್ನ ಆಸೆ ಐತಿ. ನನ್ನ ಹೆಸರು ರೇಖಾ ಹಿಟ್ನಾಳ, ನಮ್ಮೂರು ನಿಡೋಣಿ, ತಾಲೂಕು ಬಬಲೇಶ್ವರ, ಜಿಲ್ಲಾ ಬಿಜಾಪುರ. ಎಲ್ಲ ನನ್ನ ಬಂಧುಗಳಿಗೆ ನನ್ನ ಕಳಕಳಿಯ ವಿನಂತಿ. ನಾನು ಹೋಗಿರೋದು ಇಂಡಿ ತಾಲೂಕಿಗೆ ಒಂದು ಕೇಸ್ ತಗೊಂಡು, ನಾನು ವರ್ಕ್ ನೋಡಿಬಿಟ್ಟು ರಸೂಲ್ ಮಾಸಾಳ್ಕರ್ ಸರ್ ಅವರು, ನಾನು ಓದಿಲ್ಲ, ನನಗೆ ಓದೋಕ್ಕೂ ಬರೋದಿಲ್ಲ, ಸೊ ನೀವು ಧೈರ್ಯದವರು, ನೀವು ಕೆಲಸ ಮಾಡಕ್ಕೆ ನಿಮ್ಮಿಂದ ಸಾಧ್ಯ ರೀ ಮೇಡಮ್ ಅವರ, ಇದನ್ನ ಮಾಡಿರಿ, ಮಾಡ್ಕೋತಾ ಇರಿ ಅಂತ ಕೊನೆವರೆಗೂ ಈ ಸ್ಟೇಜ್ ರಸೂಲ್ ಸರ್ ಮಾಸಾಳ್ಕರು, ಬಾಬಾಬ್ ಸಾಬ್ ಲಿಂಬಾಳ, ಮಾಳು ಸರ್ ಲಿಂಬಾಳ, ಸುಜಾತಾ ಮೇಡಮ್ ಅವ್ರ ಬಿಜಾಪುರ, ಇವರೆಲ್ಲ ಸಪೋರ್ಟ್ಲಿಂತ ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ. ಅಂದ್ರೆ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಬಟ್ ಇವಾಗ ಮುಂದೇನು ಮಾಡ್ಬೇಕಂದ್ರೆ ಅನಾಥರಿಗೆ, ವಯಸ್ಸಾದವರಿಗೆ, ಸೊ ಎಲ್ಲರಿಗೆ ನಾನು ಹೆಲ್ಪ್ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು. ಎಲ್ಲಿ ಅನ್ಯಾಯ ಆಗುತ್ತಾ ಅಲ್ಲಿ ನ್ಯಾಯ ಕೊಡಿಸ್ಬೇಕು. ಎಷ್ಟೋ ಮಂದಿ ಹೆಣ್ಮಕ್ಳ ಜೀವನ ಹಾಳಾಗತ್ತೆ, ಹರಾಸ್ಮೆಂಟ್ ಆಗುತ್ತೆ, ರೇಪ್ ಆಗುತ್ತೆ, ಎಲ್ಲ ಥರನೂ ನಡೆಯುತ್ತೆ, ನಿಲ್ಲೋದಿಲ್ಲ. ಯಾವುದು ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ, ಇದೇ ಆಗುತ್ತೆ. ಬಟ್ ನಮ್ಲಿಂತ್ರ ಯಾವುದು ನಿಲ್ಲೋದಿಲ್ಲ. ನಾವು ಮುಂದೆ ಸಾಗಿಸಿ ತೋರಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಮಾಯಾ ಜಾಧವ್. गांधी जी की जय बोलो, अंबेडकर जी की जय बोलो, इंदिरा गांधी जी की जय बोलो, सोनिया गांधी जी को जय बोलो, राहुल गांधी जी को जय बोलो, मल्लिकार्जुन खड़गे जी को जय बोलो, सिद्धरामैया जी को जय बोलो, DK शिवकुमार जी को. विजयपुर जिला प्रेसिडेंट मल्लप्प डप्पिन, विजयपुर जिला वाइस प्रेसिडेंट बाबा साहब हत्तार्की हल, ಮೈನಾರಿಟಿ ಅಲ್ಪಸಂಖ್ಯಾತರ ಹುಸೇನ್ ಸಾಬ್ ಮುಲ್ಲಾ, ಮಹಿಳಾ ಜಿಲ್ಲಾ ಪ್ರೆಸಿಡೆಂಟು ಮಾಯಾ ಜಾಧವ್, ಮಹಿಳಾ ವೈಸ್ ಪ್ರೆಸಿಡೆಂಟು ಸುಜಾತಾ ಬಡ್ಗೈರ್, ಸುಸ್ಲಾಬಾಯಿ ಮುನೈಜಿ ಯಲ್ಪರಾಯ ಮಾರ್ಗದರ್ಶನಲ್ಲಿ ಈ ವರ್ಕಿಂಗೆಲ್ಲ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡು ಕಮಿಟಿಯಿಂದ ಇದು ವರ್ಕಿಂಗ್ ಕೆಲಸಕ್ಕೆ ಮಾಡೋಕ್ಕೆ ಇವರಿಗೆ ಇದು ಕೊಟ್ಟಿದ್ದೀರಿ. ನೀವೆಲ್ಲ ದಯವಿಟ್ಟು ಸಾಥ್ ಕೊಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಬೇಕು. ಎರಡು ಮಾತು ಹೇಳ್ಕೊಂಡು ಇದು ಸಂಘಟನೆ ಆಗಿ 2 ವರ್ಷ ಆಯಿತು. ಸಂಘಟನೆ ಆಗಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಅಂತ ಇದು ದಿಲ್ಲಿಂದ ಇದು ಬಂದಿರೋದು. ಇದು ಪ್ರತಿಯೊಂದು ಸಂಘಟನೆಗಳೇ ಆಗ್ತಾಯಿದೆ. ಇದು ಇವಾಗ ಪ್ರಾರಂಭ ಮಾಡಿಬಿಟ್ಟು ವಿಜಯಪುರಗೆ ಇಲ್ಲಿ ಕೊಟ್ಟಿದ್ದೀರಿ ನಾವು. ಇವರೆಲ್ಲ ಕೆಲಸ ಮಾಡೋಕ್ಕೆ ಇದು ಕೊಟ್ಟಿದ್ದೀರಿ. ಎಲ್ಲ ಇವರು ಸಾಥ್ ಕೊಟ್ಟು ಕೆಲಸ ಮಾಡಿದ್ರೆ ಮುಂದಕ್ಕೆ ಭಾಳ ಇದಿರ್ತದೆ. ಎಲ್ಲ ಕಡೆ ಆಗ್ತಾಯಿದೆ, ಎಲ್ಲ ಆಗೈತೆ. ಅರ್ಧ ಜಾಗ ಎಲ್ಲ ಆಗೈತೆ. ಬೆಂಗಳೂರು ಇದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಅಂತ. ಇದು ಕನಿಷ್ಠ ಕನ್ಯಾಕುಮಾರಿಯಿಂದ ಕಾಶ್ಮೀರ ಗಂಟ ರಾಹುಲ್ ಗಾಂಧೀಜಿ ಅವರು ಎಲ್ಲ ಮನೆ ಹೋಗಿ, ಎಲ್ಲ ಊರು ಹೋಗಿ, ಎಲ್ಲ ಕಡೆ ಹೋಗ್ಬಿಟ್ಟು ಅವರು ಜನಗಳದ್ದು ಕಷ್ಟ ಸುಖ ಎಲ್ಲ ಗಮನಿಸಿ ಅದು ಏನಾಗಿದ್ರೆ ಡೈರೆಕ್ಟು ಇದು ಮಾಡಿದ್ದಾರೆ. ಇದು ಉದ್ದೇಶ ಅಂದರೆ ನಮ್ಮ ದಿಲ್ಲಿಯಿಂದ ಬೇಕಂದರೆ ಇದು DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಕಡೆಯಿಂದ
ಅನುಕೂಲಗಳು ಬೆಜ್ಜನ್ನು ಇವೆಲ್ಲ ಇದು ಮಾಡಿ ಇವ್ರ ಕಡೆಯಿಂದ ಇದು ಮಾಡ್ತೀವಿ ನಾವು ಸರ್. ಆಚೆ ಕಡೆ ಎಲ್ಲ ಸ್ಥಾಪನೆ ಆಗೈತೆ. ಇವಾಗ ಕೆಲವು ಕಡೆ ಜಿಲ್ಲಾಧ್ಯಕ್ಷರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೆ ಸ್ವಲ್ಪ ಸಂಘಟನೆ ಮಾಡ್ತಾ ಇದ್ದೀವಿ ಸರ್. ಇದು ರಾಜ್ಯ ಮಟ್ಟ, ಆಮೇಲೆ ಜಿಲ್ಲಾ ಮಟ್ಟ, ಆಮೇಲೆ ತಾಲೂಕು ಮಟ್ಟ, ಆಮೇಲೆ ಹಂಗೆ ಎಲ್ಲ ಇದು ಗ್ರಾಮಾಂತರ ಎಲ್ಲ ಇದಾಗುತ್ತೆ ಪ್ರತಿಯೊಂದು. ನಾವು ಭಾಳಷ್ಟು ಮಾಡ್ತಾ ಇದ್ರಿ. ಅಲ್ಪಸಂಖ್ಯಾತರ ಮೈನಾರಿಟಿ ಸ್ಕಾಲರ್ಶಿಪ್ ಆಗಲಿ, ಕೆಲವು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಗಲಿ, ಕೆಲವು ಸಂಘಟನೆಗಳು ಮಾಡ್ತಾಯಿದ್ದೀರಿ. ಹಾಂ, ಎಲ್ಲ ಸಮುದಾಯ, ಎಲ್ಲ OBC ಘಟಕ, ಮಹಿಳಾ ಘಟಕ. ಹೌದೌದು, ಇಲ್ಲ, ಎಲ್ಲ ಸೇರಿಸಿ ಎಲ್ಲರೂ ಸೇರಿಸಿ ಎಲ್ಲ ಸರ್ವ ಜನಾಂಗ ಶಾಂತಿ ಅಟ್ಟೋಟ. ಈಗ ಮುಂದಕ್ಕೆ ಈಗ ಹಾಕಿದ್ದಾರೆ, ಇನ್ನು ಆಗ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲ ಡಿಸ್ಟಿಕ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಎಲ್ಲ ಕನಿಷ್ಠ ಒಂದು ಎಷ್ಟು ಜನಕ್ಕೆ 5-6 ಮಂದಿಗೆ ಮಾಡಿದ್ದಾರೆ. ತಿರ್ಗಾ ನೆಕ್ಸ್ಟು ಇದು ಮಾಡ್ಕೊಂಡಿದ್ದೀರಿ, ನಾವು ಮಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅದಂದರೂ ಇದು ರಾಹುಲ್ ಗಾಂಧಿ ಉದ್ದೇಶ ಏನನ್ನೋದು. ಈಗ ನಮ್ಮ ಸರ್ಕಾರದಲ್ಲಿ ಎಲ್ಲ ಸಮಾಜದವರು ಲೀಡರ್ಗಳು ಅದಾರೆ, ಎಲ್ಲ ಕೆಲಸ ಮಾಡ್ಲಿಕ್ಕತ್ತಾರ. ಕಾಂಗ್ರೆಸ್ದವ್ರು ಅದಾರೆ, BJPದವ್ರು ಅದ್ರಾಗೂ ಅದಾರೆ, ಎಲ್ಲ ಪಕ್ಷದಾಗೂ ನಮ್ಮ ಮಂದಿ ಅದಾರೆ. ಆದರೂ ಕಾಂಗ್ರೆಸ್ ಬರೀ ಮೈನಾರಿಟಿದಿಂದ ಅಥವಾ STದಿಂದ SC OBCದಿಂದ ಈಗ ಒಂದು ಸಂಪ್ರದಾಯದಿಂದ ಬಂದಿಲ್ಲ. ಅದು ಎಲ್ಲರೂ ಕೂಡಿಕಿಸಿದ್ರೆ ಅದಕ್ಕೆ ತಂದಿದ್ದು. ಆದರೆ ಅವ್ರ ಬಳಿ ನಮ್ಮ ಏನು ಶಾಸಕರಾದಾರ, MLA ಆಗಲಿ, MP ಗಳಾಗಲಿ, ಅಥವಾ ಮ್ಯಾಗ ಮುಖ್ಯಮಂತ್ರಿಗಳು ಅದಾರ, ಅವರಲ್ಲಿ ಇದರಿಂದ ಬರೋದು ನಮಗೆ ಯಾವುದೇ ಅನುದಾನ ನಮ್ಮ ಬಡವರಿಗೆ ಅದು ಮುಟ್ಲಿಕ್ಕತ್ತಿಲ್ಲ. ಅದು ಈಗ ನಮ್ಮ ಶಾಸಕರ MLA ಆದಾರ, ನಮ್ಮ ತಾಲೂಕದಲ್ಲಿ MLA ಇದ್ದಾರೆ. ಆ MLA ಬಲ್ಲಿ ಎಲ್ಲ ಮೈನಾರಿಟಿಯವ್ರನ್ನೂ ಕಾರ್ಯಕರ್ತರ ಅದಾರ, ST ಅವ್ರನ್ನೂ ಕಾರ್ಯಕರ್ತ ಅದಾರ, SC ಅವರು ಕಾರ್ಯಕರ್ತರ ಅದಾರ. ಅವರಿಗೆ ಅವರು ಕೊಟ್ಟಿದ್ದ ಲಾಭ ಅವ್ರು ಏನು ತಲುಪೋದಿಲ್ಲ. ಅದಕ್ಕೆ ನಾವು ಹೋಗಿ ಕಿಸಿನರು ತಂದು ಆ ಬಡವ್ರಿಗೆ ಕೊಡೋದು ಪ್ರಯತ್ನ ನಾವು ಮಾಡ್ಲಿಕ್ಕತ್ತಿದ್ವಿ. ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದು ಇದು ಒಂದು ಕೆಲಸ. ಇದು ಏನು ಹೆಸರು ಕೆಟ್ಟದು ಕಾಂಗ್ರೆಸ್ದು. ಮೊದಲಿನ ಸಾರಿ ಭಾಳ ಮುಳುಗಿತದು, ಈ ಸಾರಿ ಬಂದದ, ಅಪೋಸಿಷನ್ದಾಗ ಬಂದದ. ಈಗ ನಾವು ಏನೇನು ನಮ್ಮ ತಪ್ಪುಗಳು ಅದಾವ ಅದಕ್ಕೆ ತೆಗೆದುಕಿಸಿದ್ರೆ ಜನರ ಮುಂದೆ ಇಟ್ಟು ಅವು ಬಡವರ ಕೆಲಸ ಮಾಡಿಕೊಡಬೇಕು. ಇದು ನಮ್ಮದು ಉದ್ದೇಶ. ಮುಂದಿನ ಇದು ಸಮಯದಲ್ಲಿ ಕಾಂಗ್ರೆಸ್ದೊಳಗೆ ಎದ್ದಕ್ಕಿಸಿದ್ರೆ ಅವರಿಂದ ಅದು ನಮ್ಗೆ ಬಡವರಿಗೆ ಏನು ಬೇಕಾಗಿದ್ದು ಯಾವುದೇ ಥರದ್ದು ಸೌಲಭ್ಯ ಇರಬಹುದು ಅದು ನಮ್ಮ ಬಡವ ಜನರಿಗೆ ಮುಟ್ಟಿಸೋದು ನಾವು ಪ್ರಯತ್ನ ಮಾಡ್ಲಿಕ್ಕತ್ತಿದ್ದೇವೆ. ಈಗ ಇಲ್ಲಿ ಇಂಡಿ ತಾಲೂಕದೊಳಗೆ 4-5 ಮಂದಿ ಈಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ. ಇಲ್ಲಿ ಬಿಜಾಪುರ ಡಿಸ್ಟಿಕ್ದಾಗೂ ಅದಾರೆ, ಸಿಂದಗಿದಾಗೂ ಆಗ್ಲಿಕ್ಕತ್ತಾರೆ. ಅಂದರೆ ಇಲ್ಲಿದಿಂದ ನಾವು ಶುರುವಾತು ಮಾಡಿದ್ದೆವು ನಮ್ಮ ಬಿಜಾಪುರ ಡಿಸ್ಟಿಕ್ಕಿಂದ. ಬಾಕಿ ರಾಯಚೂರದಲ್ಲಿ ಅದಾರೆ, ಹೊಸಕೋಟೆದಲ್ಲಿ ಅದಾರೆ, ಹಾಗೆ ಎಲ್ಲ ಕರ್ನಾಟಕದಲ್ಲಿಯೂ ಅದಾರೆ, ಸ್ಟೇಟ್ ಪ್ರೆಸಿಡೆಂಟ್ ಅದಾರೆ. ಆದರೆ ಈ ಥರ ಮೊದಲನೇ ಬಾರಿಗೆ ನಮ್ಮದು ಇದು ಮೀಟಿಂಗ್ ನಡೆದಿದೆ, ದೊಡ್ಡ ಮೀಟಿಂಗ್ ಅಂತ. ಇದು ಮೊದಲನೇ ಬಾರಿಗೆ ಇಲ್ಲಿ ಬಿಜಾಪುರದಿಂದ ನಾವು ಒಂದು ಮಾಡಬೇಕು ಅಂತ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಮಾಳಪ್ಪ ಅವರು, ಡಪ್ಪಿನವರು, ಮತ್ತು ಬಾಬಾ ಸಾಹೇಬ್ ಅವರು, ಮತ್ತು ನಮ್ಮ ಹುಸೇನ್ ಸಾಹೇಬ್ ಮುಲ್ಲಾ ಅವರು, ನಮ್ಮ ಮಾಯಾ ಮೇಡಮ್ ಅವರು, ಇವರು ಸುಜಾತಾ ಮೇಡಮ್ ಅವರು, ಇವರು ಎಲ್ಲರೂ ನಮ್ಗೆ ಒಂದು ಸಪೋರ್ಟ್ ಮಾಡಿದ ಬಳಿಕ ಇದು ಒಂದು ಕೆಲಸ ನಾವು ಎತ್ತಿದ್ದೆವು. ಇಲ್ಲಿದಿಂದ ನಾವು ಶುರುವಾತು ಮಾಡಬೇಕು. ನಮ್ಮ ಕರ್ನಾಟಕದಾಗ, ನಮ್ಮ ಬಿಜಾಪುರದಿಂದ, ನಮ್ಮ ಜಿಲ್ಲೆಯಿಂದ ನಾವು ಶುರುಬೇಕು ಮಾಡಬೇಕು. ನಾವು ಇದೊಂದು ಕೆಲಸ ಮಾಡ್ಲಿಕ್ಕೆ ಎತ್ತಿದ್ದೆವು. ಈಗ ಯಾವುದೇ ಪ್ರಸಂಗ ಬಂದರೂ ಮಹಿಳಾ ಸಲುವಾಗಿ ಆಗಲಿ, ರೈತರ ಸಲುವಾಗಿ ಆಗಲಿ, ಬಡವರಿಗೆ ಮನೆ ಇಲ್ಲ, ಹೊಲ ಇಲ್ಲ, ಸ್ಕೂಲ್ ಇಲ್ಲ, ಅಥವಾ ಯಾವುದೇ ರೀತಿ ತೊಂದರೆ ಬಂದರೆ ಮೀರಿ ನಾವು ನಮ್ಮ ಶಾಸಕರಿಂದ ಅದು ತೊಗೊಂಡಿಸಿದ್ರೆ ಅವ್ರಿಗೆ ಮುಗಿಸೋದು ಕೆಲಸ ನಾವು ಮಾಡೋದು. ಹಾಂ, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ದೊಳಗೆ ಬರ್ತದೆ. ಇದನ್ನು ಹಾಂ, ಕಾರ್ಮಿಕ ಉಪಾಧ್ಯಕ್ಷ, ಸ್ಟೇಟ್ ವರ್ಕಿಂಗ್ ವೈಸ್ ಪ್ರೆಸಿಡೆಂಟ್. ಹಾಂ ಹಾಂ, ಅವ್ರ ಸಲುವಾಗಿ ಹಾಂ, ಅದು ನೋಟಿಸ್ ಅದ್ರ ಸಲುವಾಗಿ ಧ್ವನಿ ಎತ್ತಬೇಕಿಲ್ಲ ಸರ್.
ಧ್ವನಿ ಎತ್ತಬೇಕು. ನಮಗೆ ಯಾವ ಕೆಲಸ ಆಗ್ಲಿಕ್ಕತ್ತಿಲ್ಲ, ಅದ್ರ ಸಲುವಾಗಿ ನಾವು ಹೋರಾಡಬೇಕು. ಸುಮಾರು ಇಂಡಿ ತಾಲೂಕಿನಾಗ ನೀವು ನಿಮ್ದು ಬಹುಶಃ ಇಂಡಿ ತಾಲೂಕು ಇಂಡಿ ತಾಲೂಕಿನಾಗ ಸುಮಾರು ನಾನು ಒಬ್ಬ ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿದ್ದೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ನೋಡಿದ್ರೆ ಸಾಕಷ್ಟು ಫೇಕ್ ಕಾರ್ಡ್ಗಳಾಗ್ಯಾವ, ಸಾಕಷ್ಟು ನಿಜವಾದ ಕಾರ್ಮಿಕರ ಕಾರ್ಡ್ಗಳು ರದ್ದಾಗ್ಯಾವ. ಹೌದು ಸರ್. ಅದ್ರ ಬಗ್ಗೆ ತಾವು ಇಂಡಿ ಒಳಗೆ ಏನಾದ್ರು ಹೋರಾಟ ಹಾಕೊಳ್ಳುವಂತ? ಹಾಕ್ತೇವೆ ಸರ್. ಮುಂದಿನ ಬರೋ ಸಮಯದಲ್ಲಿ ನಾವು ಮಾಡೋರು. ಯಾಕಂದ್ರೆ ಈಗ ನಾವು ಹೊಸದಾಗಿ ಬಂದು ಎಲ್ಲರ ಸಪೋರ್ಟ್ ನಮಗೆ ಸಿಕ್ಕಿದ್ರೆ ನಮ್ಮದು ಒಂದು ಪಾರ್ಟಿ ತಯಾರಿತ್ತು, ನಮ್ಮ ಜನರು ತಯಾರಾದ್ರೆ ನಮ್ಮ ಜೊತೆಗೆ ನಾವು ಎಲ್ಲಕ್ಕೆ ಒಂದೇ ಹತ್ಕಿಸಿ ಬರೀ ಕಾರ್ಮಿಕ ಸಲುವಾಗಿ ಇಲ್ಲ, ಎಲ್ಲರ ಸಲುವಾಗೂ ನಾವು ಹೋರಾಟ ಮಾಡೋರೆ. ಅದು ತಂದು ಕಿಸಿದ್ರೆ ಅದು ಕೆಲಸ ಮಾಡಿಕೊಡೋರೆ. ನಾವು ಅದು ಮ್ಯಾಗಿನ ತನಕ ಹೋಗೋರು, ಇಲ್ಲಿಂದ ನಮ್ಮ ಸ್ಟೇಟ್ ಲೆವೆಲ್ದಾಗೂ ಹೋಗೋರು, ದಿಲ್ಲಿ ತಳಗೂ ಹೋಗೋರು. ರಾಹುಲ್ ಗಾಂಧಿ ಬಲಿನೂ ನಾವು ಕೆಲಸ ಸಲುವಾಗಿ ನಾವು ಅದು ಹೋರಾಟ ಮಾಡೋರಿ. ಯಾವುದೇ ಇರಲಿ, ಬರೀ ಕಾರ್ಮಿಕದ ಸಲುವಾಗಿ ಇಲ್ಲ. ಫೇಕ್ ಕಾರ್ಡ್ ಅದಿರಿ, ಭಾಳಷ್ಟು ತೊಂದರೆಗಳಂದ್ರೆ ಭಾಳ ಅದಾವೆ. ಅದೇ ನೋಡ್ಕಿಸಿದ್ರೆ ಇದು ಒಂದು ಕೆಲಸ ಮಾಡ್ಲಿಕ್ಕತ್ತಿದ್ದೆವು. ಆದ್ರೆ ನಮ್ಗೆ ಜನರ ಬೆಂಬಲ ಸಿಕ್ತಂದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ. ನಾವು ಒಬ್ಬರೇ ಮಾಡ್ತೇವೆ ಅಂದ್ರೆ ಅದು ಆಗೋದಿಲ್ಲ. ಯಾವಾಗ ಇನಾಮದಾರ್ ಬಂದಿಗಿ ಸಾಬ್, ದಸ್ತಗಿರಿ ಸಾಬ್ ಇನಾಮದಾರ, ಶಾರ್ಟ್ಕಟ್ BD ಇನಾಮದಾರ ಅಂತ ಹೇಳ್ತಾರೆ ನನಗೆ, ತಾಲೂಕು ಇಂಡಿ, ಡಿಸ್ಟಿಕ್ ಬಿಜಾಪುರ. ದಿವಸ ಅವರು ಕೂಡ ಬೆಂಗಳೂರಿನಿಂದ ಆಗಮಿಸಿ ಈ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯ ಅಧ್ಯಕ್ಷರು ಆಗಮಿಸಬೇಕಾಗಿತ್ತು. ಅವರು ಕೆಲವೊಂದು ಕಾರಣದಿಂದ ಬಂದಿಲ್ಲ. ಇನ್ನು ರಾಜ್ಯ ಮೆಜಾರಿಟಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀ ಅಬ್ದುಲ್ ಕರೀಂ ಮೌಲಾನಾ ಅವರ ನೇತೃತ್ವದಲ್ಲಿ ಇವತ್ತಿನ ಸೇರ್ಪಡೆ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ. ಮೊದಲನೇದಾಗಿ